ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಿಲ್ಲಿ ಚಿಕನ್ ಮಾಡೋದಕ್ಕೆ 1/2 kg ಚಿಕನ್, ಮತ್ತೆ ಗ್ರೀನ್ ಚಿಲ್ಲಿ, ಆನಿಯನ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮ್ಯಾಟೊ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಕೊತ್ತಂಬರಿ ಪೌಡ್ರು, ಮತ್ತೆ ಇದನ್ನ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ, ಇದು ಒಂದು ಆನಿಯನ್ ಮತ್ತೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪಲಾವ್ ಎಲೆ, ಚಿಕನ್ ಮಸಾಲ, ಉಪ್ಪು, ಎಣ್ಣೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡಿದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹಾಕೊಳ್ಳಿ. ಇದು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಿ. ಇದು ಬಿಸಿ ಆದ್ಮೇಲೆ ನಾನು ಇದನ್ನ ಆನಿಯನ್ ಮತ್ತೆ ಟೊಮ್ಯಾಟೊ ತಗೊಂಡಿದ್ನಲ್ಲ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಆನಿಯನ್ನೇ ಹಾಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ತರ ಸ್ವಲ್ಪ ಕೆಂಪಗಾದ್ರೆ ಸಾಕು. ಇದು ಹೈ ಫ್ಲೇಮ್ ಅಲ್ಲೇ ಇರಲಿ. ನೋಡಿ ಈ ತರ ಇಷ್ಟಾದ್ರೆ ಸಾಕು. ಸ್ವಲ್ಪ ಮೆತ್ತಗಾದ್ರೆ ಸಾಕು ಆನಿಯನ್. ಇವಾಗ ಇದಕ್ಕೇನೆ ನಾನು 1/2 ಟೊಮ್ಯಾಟೊ ಹಾಕೊತಾ ಇದ್ದೀನಿ. ಇನ್ನು ಅರ್ಧನ ನಾನು ಲಾಸ್ಟಿಗೆ ಒಗ್ಗರಣೆ ಹಾಕ್ತೀನಲ್ಲ ಅದ್ರಲ್ಲಿ ಹಾಕ್ತೀನಿ. ಇಷ್ಟಿಟ್ಕೊಳ್ಳಿ ಸಾಕು. ಇದು ನಾನು ದೊಡ್ಡದಾಗಿರೋದು 2 ಟೊಮ್ಯಾಟೊ ತಗೊಂಡಿದ್ದೀನಿ. ಸ್ವಲ್ಪ ಸ್ಟೋವ್ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಈ ತರ. ಇವಾಗ ಆಗ್ಲೇ ತಗೊಂಡಿದ್ನಲ್ಲ ಚಿಲ್ಲಿ, ಆ ಚಿಲ್ಲಿ ಹಾಕೊತಾ ಇದ್ದೀನಿ. ಆಮೇಲೆ ಒಣ ಕೊಬ್ಬರಿ, ಇದೆಲ್ಲನೂ ನಾನು ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ. ನೋಡಿ ಇಷ್ಟಾದ್ರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ. ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡಿ. ಇದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾವು. ಇವಾಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸ್ವಲ್ಪ ಜಾಸ್ತಿನೇ ಇರಲಿ. ಸ್ವಲ್ಪ ಇದು ಚಿಲ್ಲಿ ಅಲ್ಲ, ಗ್ರೀನ್ ಚಿಲ್ಲಿ ಅಂದ್ರೆ ಸ್ವಲ್ಪ ಇದು ಕೊತ್ತಂಬರಿ ಮತ್ತೆ ಪುದೀನ ಜಾಸ್ತಿ ಇರಲಿ. ಪುದೀನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲಾನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದೇ ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ಒಣ ಕೊಬ್ಬರಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ, ನೀವು ಚಿಲ್ಲಿ ಎಷ್ಟು ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಹಾಕೊಳ್ಳಿ, ನಿಮ್ ಟೇಸ್ಟ್ ಹಾಕಂಗೆ. ನಾನು ಇಲ್ಲಿ 7 ಹಾಕೊಂಡಿದ್ದೀನಿ. ಇವಾಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಇದು ಸ್ವಲ್ಪ ಕಾಯಿಲಿ. ಅದಾದ್ಮೇಲೆ ಎಣ್ಣೆ ಹಾಕೊಳ್ಳೋಣ. ನಾವು ಆವಾಗಲೇ ಅದನ್ನ ತಗೊಂಡಿದ್ವಲ್ಲ, ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದು ತುಂಬಾ ಚೆನ್ನಾಗಿ ಇರಬೇಕು, ಅಂದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದು ಬಿಸಿ ಆಗಿದೆ. ಇವಾಗ ನಾನು ಎಣ್ಣೆ ಹಾಕೊತಾ ಇದ್ದೀನಿ. ಇದು ನಾನು 2 ರಿಂದ 3 ಸ್ಪೂನ್ ಹಾಕೊತಾ ಇದ್ದೀನಿ ಎಣ್ಣೆನ. ಅದೇ ಬಿಸಿ ಆದ್ಮೇಲೆ ನಾನು ಪಲಾವ್ ಎಲೆ ಹಾಕೊತಾ ಇದ್ದೀನಿ.
ಆಮೇಲೆ ಅವಾಗಲೇ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕ್ಕ ಚಿಕ್ಕದಾಗಿ, ಆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಇದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ ಅದಾದಮೇಲೆ ನಾನು ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಟೊಮ್ಯಾಟೊ ಇಟ್ಕೊಂಡಿದ್ನಲ್ಲ, ಅದೇ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಬೇಗ ಫ್ರೈ ಆಗುತ್ತೆ. ಇವಾಗ ಇದು ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ನಾನು ಚಿಕನ್ ತೊಗೊಂಡಿದ್ನಲ್ಲ, 1/2 kg ಆ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ. ಇದು ಹೈ ಫ್ಲೇಮಲ್ಲಿ ಇಡಿ. ಈಗ ಲೋ ಫ್ಲೇಮಲ್ಲಿ ಇತ್ತಲ್ಲ, ಹೈ ಫ್ಲೇಮಲ್ಲಿ ಇಡಿ. ನೋಡಿ ಈ ಥರ. ನಾನು ಇವಾಗ ಇನ್ನೊಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ, ಅದು ಸ್ವಲ್ಪನೇ ಹಾಕೊಂಡಿದ್ದಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನಿಮಗೆ ಟೇಸ್ಟ್ ತಕ್ಕಂಗೆ ಹಾಕೊಳ್ಳಿ. ಇದು ಸ್ವಲ್ಪ ಆಗಲಿ. ಒಂದು 3 ರಿಂದ 4 ನಿಮಿಷ ಇದು ಬೇಯಕ್ಕೆ ಬಿಟ್ಬಿಡಿ. ಇದು 3 ರಿಂದ 4 ನಿಮಿಷ ಆಗ್ತಾ ಇರುತ್ತೆ. ಅಷ್ಟರೊಳಗಡೆ ನಾವು ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಕೊತ್ತಂಬರಿ ಪೌಡ್ರು ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿ, ಆಮೇಲೆ ಚಿಕನ್ ಮಸಾಲ 2 ಸ್ಪೂನು, ಅರಿಶಿನ ಪುಡಿ ನೋಡ್ಕೊಂಡು ಹಾಕಿ, ಅರಿಶಿನ ಪುಡಿನ, ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನ 1-2 ಸ್ಪೂನ್ ಹಾಕೊತಾ ಇದ್ದೀನಿ. ಹಾಕಿದ್ಮೇಲೆ ಈ ತರ ಫ್ರೈ ಮಾಡಿ. ಇದು ಲೋ ಫ್ಲೇಮಲ್ಲಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಇವಾಗ 1-2 ನಿಮಿಷ ಈ ತರಾನೇ ಬಿಟ್ಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ಇದು. ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ತಾ ಇದ್ದೀನಿ ಈಗ. ಇದು ಚಪಾತಿ ಜೊತೆ, ನೀರ್ ದೋಸೆ ಜೊತೆ, ಮತ್ತೆ ಜೋಳದ ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಈ ತರ ಇಷ್ಟ ಆಗಿದೆ ಅಲ್ಲ. ಇದು ರೆಡಿ ಆಗಿದೆ. ಈಗ ಲೋ ಫ್ಲೇಮಲ್ಲೇ ಇರಲಿ. ಇದಕ್ಕೆ ನಾನು ಮತ್ತೆ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಇವಾಗ ಒಂದು 2 ನಿಮಿಷ ಮುಚ್ಚಿಬಿಡೋಣ. ಇದನ್ನ 2 ರಿಂದ 3 ನಿಮಿಷ ಇದು ಬೇಯಕ್ಕೆ ಬಿಟ್ಬಿಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಗ್ರೀನ್ ಚಿಲ್ಲಿ ಅಂದ್ರೆ ಈ ತರಾನೇ ಇರಬೇಕು. ಗ್ರೀನ್ ಚಿಲ್ಲಿ ಚಿಕನ್ ಇವಾಗ
ನಮ್ದು ರೆಡಿ ಆಗಿದೆ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.